ಚಾಣಕ್ಯ ನೀತಿಯ ಪ್ರಕಾರ ನಿಮ್ಮ ಈ ಚಟುವಟಿಕೆಗಳು ಬೇಗನೆ ವಯಸ್ಸಾಗಲು ಕಾರಣವಾಗುತ್ತೆ. ಸಂತೋಷದ ಜೀವನಕ್ಕಾಗಿ ಇಂದಿನ ಜೀವನದಲ್ಲಿ ಜೀವಿಸಿ, ದುರ್ಗುಣಗಳನ್ನು ತ್ಯಜಿಸಿ. ಜೀವನಕ್ಕೆ ಬೇಕಾದ ಉತ್ತಮ ಸಲಹೆಗಳು ಇಲ್ಲಿವೆ ನೋಡಿ. 2400 ವರ್ಷಗಳ ಹಿಂದೆ ಬರೆದ ಚಾಣಕ್ಯ ನೀತಿ ಇಂದಿಗೂ ಪ್ರಸ್ತುತ. ಸಂತೋಷದ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ತಪ್ಪಿಸಬೇಕಾದ ದುರ್ಗುಣಗಳ ಬಗ್ಗೆ ಆತ ಹೇಳುತ್ತಾನೆ. ಅಂತೆಯೇ ಒಬ್ಬ ವ್ಯಕ್ತಿಗೆ ವಯಸ್ಸಾಗೋದು ಹೇಗೆ? ವಯಸ್ಸಾಗುವ ಮುನ್ನವೇ ಹಲವರು ತುಂಬಾ ವಯಸ್ಸಾದಂತೆ ಕಾಣ್ತಾರೆ. ಅದು ಹೇಗೆ ಎಂಬುದರ ಕುರಿತು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖವಿದೆ. ಹಾಗಿದ್ದರೆ ಅವು ಯಾವುವು ಎಂದು ನೋಡೋಣ ಬನ್ನಿ. ಚಾಣಕ್ಯ ನೀತಿಯನ್ನು ನಾವು ಅನೇಕ ಶ್ಲೋಕಗಳಲ್ಲಿ ಓದಬಹುದು. ಬದುಕಿನ ಪ್ರತಿ ಹಂತ, ವೃತ್ತಿ ಜೀವನ, ಖಾಸಗಿ ಜೀವನ ಮತ್ತು ಆರೋಗ್ಯದ ಬಗ್ಗೆಯೂ ಚಾಣಕ್ಯ ನೀತಿಯಲ್ಲಿ ಹೇಳಲಾಗಿದೆ. ಹಾಗೆಯೇ ಮನುಷ್ಯ ತನ್ನ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ಅರ್ಥಶಾಸ್ತ್ರಜ್ಞರಾಗಿರೋ ಆಚಾರ್ಯ ಚಾಣಕ್ಯ ತಮ್ಮ ನೀತಿಗಳಲ್ಲಿ ಹೇಳಿದ್ದಾರೆ. ಹೌದು, ಚಾಣಕ್ಯ ನೀತಿಯಲ್ಲಿ ಅನೇಕ ವಿಷಯಗಳ ಕುರಿತು ಹೇಳಲಾಗಿದೆ. ಈಗ ನಾವು ಕಡಿಮೆ ವಯಸ್ಸಿನ ಜನ ಏಕೆ ವಯಸ್ಸಾದಂತೆ ಕಾಣ್ತಾರೆ ಎಂಬುದರ ಕುರಿತು ತಿಳಿಯೋಣ. ಚಾಣಕ್ಯ ನೀತಿಯ ಪ್ರಕಾರ ಹೆಚ್ಚು ಪ್ರಯಾಣಿಸುವ ವ್ಯಕ್ತಿಯು ಮೊದಲೇ ವಯಸ್ಸಾಗುತ್ತಾನೆ. ಸರಿಯಾದ ದಿನಚರಿಯ ಕೊರತೆಯೇ ಇದಕ್ಕೆ ಕಾರಣ ಎಂದು ಆಚಾರ್ಯ ಚಾಣಕ್ಯ ಹೇಳಿದ್ದಾರೆ. ಪ್ರಯಾಣದ ಸಮಯದಲ್ಲಿ ವ್ಯಕ್ತಿಯ ಜೀವನ ಶೈಲಿ ಸರಿಯಾಗಿರುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ದೇಹವು ದುರ್ಬಲವಾಗಲು ಪ್ರಾರಂಭಿಸುತ್ತೆ. ಇನ್ನು ಬಂಧನದಲ್ಲಿ, ಕಾರಾಗೃಹದಲ್ಲಿ ವಾಸಿಸುವ ವ್ಯಕ್ತಿಯು ಬೇಗನೆ ವಯಸ್ಸಾಗುತ್ತಾನೆ. ಬಂಧನದಲ್ಲಿ ವಾಸಿಸೋದ್ರಿಂದ ಒಬ್ಬ ವ್ಯಕ್ತಿಯು ತನ್ನ ಆಲೋಚನೆಗಳು ಮತ್ತು ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗೋದಿಲ್ಲ. ಒಳಗೊಳಗೆ ಉಸಿರುಗಟ್ಟಿರುತ್ತಾನೆ. ಸರಿಯಾದ ಆಹಾರವೂ ಇಲ್ಲದಿರಬಹುದು. ಚಾಣಕ್ಯ ನೀತಿಯ ಪ್ರಕಾರ ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುವ ಜನರು ಅಕಾಲಿಕ ವೃದ್ಧಾಪ್ಯದಿಂದ ಪೀಡಿತರಾಗ್ತಾರೆ. ಏಕೆಂದರೆ ಅಂತಹ ಜನರು ಜೀವನವನ್ನ ಪೂರ್ಣವಾಗಿ ಬದುಕುವ ಬದಲು ಎಲ್ಲದರಲ್ಲೂ ನಕಾರಾತ್ಮಕತೆಯನ್ನ ತರುತ್ತಾರೆ. ಇದರಿಂದಾಗಿ ಅವರ ಸುತ್ತಲಿನ ಪರಿಸರವು ಚಿಂತಾಜನಕವಾಗುತ್ತೆ. ಚಟಗಳು ನಿಮ್ಮ ಜೀವನವನ್ನ ಹಾಳು ಮಾಡುತ್ತೆ. ಮಾದಕ ದ್ರವ್ಯ ಸೇವನೆ, ಜೂಜು, ಅನೈತಿಕ ಸಂಬಂಧಗಳು ನಮ್ಮನ್ನ ಹಾಳುಗೆಡುತ್ತವೆ. ಇವು ಇದ್ದರೆ ಅದನ್ನು ತ್ಯಜಿಸಿ. ಇಲ್ಲದಿದ್ದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಸೃಷ್ಟಿಸಲ್ಪಟ್ಟ ಎಲ್ಲಾ ಗೌರವಗಳು ಕ್ಷಣಾರ್ಧದಲ್ಲಿ ಮಣ್ಣು ಪಾಲಾಗುತ್ತವೆ. ಅದರಿಂದ ಹುಟ್ಟಿದ ಖಿನ್ನತೆಯಿಂದ ಅಕಾಲ ವೃದ್ಧಾಪ್ಯ ಅಡಸುತ್ತದೆ. ನಿಮ್ಮ ಜೀವನವನ್ನ ಸಂತೋಷದಿಂದ ಬದುಕಲು ನೀವು ಬಯಸಿದ್ರೆ ಇಂದಿನ ಜೀವನದಲ್ಲಿ ಯಾವಾಗಲೂ ಜೀವಿಸಿ. ನಿಮ್ಮ ಕೈಯಲ್ಲಿ ನಿನ್ನೆ ಅಥವಾ ನಾಳೆ ಇಲ್ಲ. ನಿಮ್ಮ ಕೈಯಲ್ಲಿರುವ ಏಕೈಕ ವಿಷಯವೆಂದರೆ ಅದು ಇಂದು. ಕಳೆದು ಹೋಗಿದ್ದನ್ನು ನೆನೆದು ನೀವು ಸದಾ ಕೊರಗುತ್ತಿದ್ದರೆ ಬೇಗನೆ ವಯಸ್ಸಾಗಿ ಬಿಡುತ್ತೆ. ನಿಮಗೆ ಈ ಕ್ಷಣ ಮಾತ್ರ ಇದೆ, ಆದ್ದರಿಂದ ಅದನ್ನು ಜೀವಿಸಿ. ನೀವು ಜೀವನವನ್ನ ಉತ್ತಮ ಮತ್ತು ಸಂತೋಷಯುಕ್ತ ಮಾಡಲು ಬಯಸಿದ್ರೆ ಸೋಮಾರಿತನವನ್ನ ಮರೆತು ಕಷ್ಟಪಟ್ಟು ಕೆಲಸ ಮಾಡಿ. ಸೋಮಾರಿಯಾದ ಮನುಷ್ಯನಿಗೆ ವರ್ತಮಾನ ಮತ್ತು ಭವಿಷ್ಯವಿಲ್ಲ. ಸೋಮಾರಿತನದಿಂದ ಮೈಯಲ್ಲಿ ಬೊಜ್ಜು ಬೆಳೆಯುತ್ತದೆ. ಆಚಾರ್ಯ ಚಾಣಕ್ಯ ತಮ್ಮ ನೀತಿಗಳಲ್ಲಿ ಅನೇಕ ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಾಂಪತ್ಯಕ್ಕೆ ಮತ್ತು ಮಹಿಳೆಯರ ಸ್ವಭಾವಕ್ಕೆ ಸಂಬಂಧಿಸಿದ್ದಾಗಿದೆ. ಇವರ ನೀತಿಯ ಅನುಸಾರ ಮಹಿಳೆಯರ ಸ್ವಭಾವವನ್ನ ಅವರ ದೇಹದ ಕೆಲವು ಅಂಗಗಳನ್ನು ನೋಡುವ ಮೂಲಕವೇ ತಿಳಿಯಬಹುದಂತೆ. ಚಾಣಕ್ಯ ನೀತಿ ಪ್ರಕಾರ ಕುತ್ತಿಗೆ ಆಕಾರ ಪುಟ್ಟದಾಗಿದ್ದರೆ ಅಂತಹ ಮಹಿಳೆಯರು ತಮ್ಮ ನಿರ್ಧಾರಗಳಿಗಿಂತ ಬೇರೆಯವರ ನಿರ್ಧಾರಗಳನ್ನೇ ಹೆಚ್ಚು ಅವಲಂಬಿತವಾಗಿರ್ತಾರೆ. ಅದೇ ರೀತಿ ಉದ್ದವಾಗಿ ದುಂಡಾಗಿ ಕುತ್ತಿಗೆ ಹೊಂದಿರುವವರು ಇತರರಿಗಿಂತ ಕೊಂಚ ಭಿನ್ನವಾಗಿ ಇರ್ತಾರೆ. ಕುತ್ತಿಗೆ ಮಧ್ಯಮ ಆಕಾರದಲ್ಲಿದ್ದರೆ ಅಂತಹ ಮಹಿಳೆಯರು ಬಹಳಷ್ಟು ಮುಂಗೋಪಿಗಳಾಗಿರ್ತಾರೆ ಎಂದು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಳದಿ ಬಣ್ಣದ ಕಣ್ಣುಗಳನ್ನು ಹೊಂದಿರುವ ಮಹಿಳೆಯರು ತುಂಬಾ ಕೆಟ್ಟ ಸ್ವಭಾವವನ್ನ ಹೊಂದಿರ್ತಾರಂತೆ. ಬೂದು ಬಣ್ಣದ ಕಣ್ಣುಳ್ಳ ಮಹಿಳೆಯರು ತಮ್ಮ ಉತ್ತಮ ಸ್ವಭಾವದಿಂದಲೇ ಎಲ್ಲರ ಮನಗೆಲ್ತಾರೆ ಎನ್ನಲಾಗಿದೆ. ಕಿವಿಯಲ್ಲಿ ಕೂದಲು ಹೊಂದಿರುವ ಮಹಿಳೆಯರಿಗೆ ಮನೆಯಲ್ಲಿ ಹೆಚ್ಚಿನ ಸಮಸ್ಯೆಗಳಿರುತ್ತೆ ಎಂದು ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾಗಿದೆ. ಯಾವ ಮಹಿಳೆಯರ ಕೈಗಳು ಚಪ್ಪಟೆಯಾಗಿರುತ್ತದೆಯೋ ಅಂತಹ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ಸಂತೋಷ ಮತ್ತು ಸಂಪತ್ತನ್ನ ಕಳೆದುಕೊಳ್ತಾರೆ. ಇವರಿಗೆ ಭಾಗ್ಯ ಎಂಬುದು ಇರಲ್ಲ. ಬಾಯಿಯಿಂದ ಹಲ್ಲುಗಳು ಹೊರಕಾಣುವ ರೀತಿ ಇದ್ದರೆ ಅಂತಹ ಮಹಿಳೆಯರಿಗೆ ಜೀವನದಲ್ಲಿ ಕಷ್ಟ ಇರುತ್ತೆ. ಅವರಿಗೆ ಪ್ರತಿದಿನವೂ ಒಂದಲ್ಲ ಒಂದು ದುಃಖ ಇದ್ದೇ ಇರುತ್ತೆ ಎಂದು ಚಾಣಕ್ಯ ನೀತಿಯಲ್ಲಿ ಹೇಳಲಾಗುತ್ತೆ.